ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಅಪಹರಣ ಪ್ರಕರಣದಲ್ಲಿ ಅನಿರೀಕ್ಷಿತ ತಿರುವು, ದೂರುದಾರರು ಆರೋಪಿಗಳಾದ ಘಟನೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ವಿಶೇಷ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ನಡೆಸಿದ ವಾಹನ ತಪಾಸಣೆ. ಕೆಎಸ್ಆರ್ಟಿಸಿ ಬಸ್ಸಿನಿಂದ 12 ಗ್ರಾಂ ಗಾಂಜಾ ಜೊತೆ ಕಾಟುಕುಕ್ಕೆ ನಿವಾಸಿ ಅಬ್ದುಲ್ ಸಮದ್ ಬಂಧನ. ಎಲ್ಡಿಎಫ್ ಹಾಗೂ ಯುಡಿಎಫ್ ಕಾರ್ಯಕರ್ತರ ನಡುವಿನ ಗಲಭೆಯನ್ನು ಪ್ರಚೋದಿಸುವ ಧ್ವನಿ ಸಂದೇಶ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರ. ದೂರಿನ ಮೇರೆಗೆ ಚಂದೇರ ಪೊಲೀಸರಿಂದ ಓರ್ವ ಮಹಿಳೆ ವಿರುದ್ಧ ಪ್ರಕರಣ ದಾಖಲು. ಕುಬಣೂರಿನ ತ್ಯಾಜ್ಯ ಘಟಕದಲ್ಲಿ ಶಾಶ್ವತ ಪರಿಹಾರವಾದ ಬಯೋಮೈನಿಂಗ್ ಕಾರ್ಯಾರಂಭ. ಯೋಜನೆಗಾಗಿ 1,63,00,000 ರೂಪಾಯಿ ಮೀಸಲು. ನಡೆಯಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಕಾಸರಗೋಡು ಶಾಖೆಯ ಉದ್ಘಾಟನಾ ಸಮಾರಂಭ. ಕೇರಳ ಐಐಪಿ ಅಧ್ಯಕ್ಷ ಡಾಕ್ಟರ್ ನಂದಕುಮಾರ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮೇಲ್ಪರ್ಮ ನಿವಾಸಿ ಹನೀಫಾ ಎಂಬಾತನನ್ನು ಕಾಸರಗೋಡು ನಗರದಿಂದ ಆಂಧ್ರಪ್ರದೇಶದ ಗ್ಯಾಂಗ್ ಹಗಲು ಹೊತ್ತಿನಲ್ಲಿ ಅಪಹರಿಸಿದ ಪ್ರಕರಣದಲ್ಲಿ ಅನಿರೀಕ್ಷಿತ ತಿರುವು. ಹನೀಫಾ ಆಂಧ್ರಪ್ರದೇಶದ ಗ್ಯಾಂಗ್ನಿಂದ ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾನೆಂದು ಪೊಲೀಸರಿಗೆ ಕಂಡುಬಂದಿದೆ. ಹಣ ಹಿಂತಿರುಗಿಸದ ಕಾರಣ ಆಂಧ್ರಪ್ರದೇಶದ ಗ್ಯಾಂಗ್ ಹನೀಫಾ ಎಂಬಾತನನ್ನು ಅಪಹರಿಸಿದೆ ಎಂದು ವರದಿಯಾಗಿದೆ. ವಂಚನೆ ಪ್ರಕರಣದಲ್ಲಿ ಪೊಲೀಸರು ಹನೀಫನ 3 ಸಹಚರರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾಸರಗೋಡು ಅಪಹರಣ ಪ್ರಕರಣದಲ್ಲಿ ಪ್ರಮುಖ ತಿರುವು ಸಂಭವಿಸಿದ್ದು, ದೂರುದಾರರು ಆರೋಪಿಗಳಾಗಿದ್ದಾರೆ. ನಿಷೇಧಿತ ನೋಟುಗಳನ್ನು ಬದಲಾಯಿಸುವ ನೆಪದಲ್ಲಿ ಆಂಧ್ರ ಮೂಲದವರನ್ನು ವಂಚಿಸಿದ ಕಾರಣಕ್ಕೆ ಅಪಹರಣ ನಡೆಸಲಾಗಿದೆ. ಘಟನೆಯಲ್ಲಿ 2 ಗ್ಯಾಂಗ್ಗಳ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿಷೇಧಿತ 2,000 ರೂಪಾಯಿ ನೋಟುಗಳನ್ನು ಬದಲಾಯಿಸುವ ವಂಚನೆಗೆ ಸಂಬಂಧಿಸಿದ ವಿಚಾರ ಆಂಧ್ರ ಗ್ಯಾಂಗ್ ಕಾಸರಗೋಡು ನಗರ ತಲುಪಿ ಮೇಲ್ಪರ್ಮ ನಿವಾಸಿ ಹನೀಫಾ ಅವರನ್ನು ನಗರದಿಂದ ಅಪಹರಿಸಲು ಕಾರಣವಾಯಿತು. ನಿಷೇಧಿತ 2,000 ರೂಪಾಯಿ ನೋಟುಗಳನ್ನು ಬದಲಾಯಿಸುವ ನೆಪದಲ್ಲಿ 4 ಮಲಯಾಳಿಗಳ ಗುಂಪು ಆಂಧ್ರ ಮೂಲದವರನ್ನು ಭೇಟಿಯಾಯಿತು. ಈ 4ರಲ್ಲಿ ಪಾಲಕ್ಕುನ್ನು ನಿವಾಸಿ ಶರೀಫ್, ಆಂಧ್ರ ನಿವಾಸಿ ಸಿದ್ದನ ಓಂಕಾರ್ ಅವರನ್ನು ಸಂಪರ್ಕಿಸಿ ಅವುಗಳನ್ನು ಬದಲಾಯಿಸಲು ಸಹಾಯ ಕೇಳಿದರು. ಇದರ ಪ್ರಕಾರ ಓಂಕಾರ್ ಕಾಸರಗೋಡು ತಲುಪಿದರು. ಆದರೆ ಶರೀಫ್ ತನಗೆ ನಕಲಿ ನೋಟುಗಳನ್ನು ತೋರಿಸುತ್ತಿದ್ದಾರೆಂದು ಅರಿತುಕೊಂಡಾಗ ಸಿದ್ದನ ಓಂಕಾರ್ ಹಿಂತಿರುಗಲು ಯತ್ನಿಸಿದರು. ನಕಲಿ ನೋಟುಗಳನ್ನು ಬದಲಾಯಿಸುವ ಮೂಲಕ ಈ ಮೊತ್ತದ ಅರ್ಧದಷ್ಟು ಮೌಲ್ಯದ ನಿಜವಾದ ನೋಟುಗಳನ್ನು ಖರೀದಿಸುವ ಹಗರಣ ಬಹಿರಂಗವಾದ ಬಳಿಕ ಶರೀಫ್ ತನ್ನ ಸ್ನೇಹಿತರಾದ ಹನೀಫಾ, ನೂರುದ್ದೀನ್ ಹಾಗೂ ವಿಜಯನ್ ಸಹಾಯದಿಂದ ಸಿದ್ದನ ಓಂಕಾರ್ ಅವರನ್ನು ಬಂಧಿಸಿದರು. ಬಳಿಕ ಓಂಕಾರ್ ಅವರ ಸ್ನೇಹಿತರಿಂದ 7.5 ಲಕ್ಷ ರೂಪಾಯಿ ಬೇಡಿಕೆ ಇತ್ತರು. ಈ ಪ್ರಕಾರ ಸಿದ್ದನ ಸ್ನೇಹಿತರು ಆನ್ಲೈನ್ನಲ್ಲಿ 1 ಲಕ್ಷ ರೂಪಾಯಿ ನೀಡಿದರು. ಇದರ ಪ್ರತೀಕಾರವಾಗಿ ಸಿದ್ದನ ಓಂಕಾರ್ ಅವರ ಸ್ನೇಹಿತರು ಶರೀಫ್ ಅವರ ಸ್ನೇಹಿತ ಹನೀಫಾ ಎಂಬಾತನನ್ನು ಕಾಸರಗೋಡಿನ ಹೋಟೆಲಿನ ಮುಂದೆ ಅಪಹರಿಸಿದರು. ಈ ಘಟನೆಯಲ್ಲಿ ಸಿದ್ದನ ಓಂಕಾರ್, ಮಾರುತಿ ಪ್ರಸಾದ್, ಎ ಶ್ರೀನಾಥ್, ಪೃಥ್ವಿಯುವರಾಜ್ ರೆಡ್ಡಿ ಆರೋಪಿಗಳಾಗಿದ್ದಾರೆ. ಹಣವನ್ನು ಮರಳಿ ಪಡೆಯುವುದು ಆಂಧ್ರ ಗ್ಯಾಂಗಿನ ಗುರಿಯಾಗಿತ್ತು. ಈ ಕಾರಣದಿಂದ ಹನೀಫಾ ಅವರನ್ನು ಅಪಹರಿಸಿ ಹಣ ಸುಲಿಗೆ ಮಾಡಲು ಯತ್ನಿಸಲಾಗಿದೆ. ಈ ಮಧ್ಯೆ ಕರ್ನಾಟಕದ ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಬಂಧಿಸಲಾಯಿತು. ವೈಎಸ್ಆರ್ ಕಾಂಗ್ರೆಸ್ನ ಸ್ಥಳೀಯ ನಾಯಕನ ಮುಖಾಂತರ ಮಲಯಾಳಿಗಳು ಆಂಧ್ರ ಗ್ಯಾಂಗನ್ನು ಪರಿಚಯವಾದರು. ಶರೀಫ್ ಹಾಗೂ ನೂರುದ್ದೀನ್ ಅವರನ್ನು ಈ ಹಿಂದೆಯೇ ಆರ್ಥಿಕ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ವಂಚನೆಯಲ್ಲಿ ಈ 4 ಗ್ಯಾಂಗ್ ಸದಸ್ಯರ ವಿರುದ್ಧ ಪ್ರಕರಣ ದಾಖಲಾಗುವುದರೊಂದಿಗೆ ಘಟನೆಯಲ್ಲಿ ಪ್ರಕರಣ ದಾಖಲಾದವರ ಸಂಖ್ಯೆ 8ಕ್ಕೇರಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ವಿಶೇಷ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ನಡೆಸಿದ ವಾಹನ ತಪಾಸಣೆಯ ಸಂದರ್ಭ ಮಂಗಳೂರಿನಿಂದ ಕಾಸರಗೋಡಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿನಿಂದ 12 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಟುಕುಕ್ಕೆ ಪೆರಳತಡ್ಕ ನಿವಾಸಿ ಅಬ್ದುಲ್ ಸಮದ್ ಎಂಬಾತನನ್ನು ಅಬಕಾರಿ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಸಿ ಹಾಗೂ ಅವರ ತಂಡ ಬಂಧಿಸಿದ್ದಾರೆ. ಮಂಜೇಶ್ವರದಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ವಿಶೇಷ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ನಡೆಸಿದ ವಾಹನ ತಪಾಸಣೆಯ ಸಂದರ್ಭದಲ್ಲಿ ಮಂಗಳೂರಿನಿಂದ ಕಾಸರಗೋಡಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಸಂಖ್ಯೆ KL 15A 1719 ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿದ್ದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕಾಟುಕುಕ್ಕೆ ಗ್ರಾಮದ ಪೆರಳತಡ್ಕ ನಿವಾಸಿ ಮೊಹಮ್ಮದ್ ಇಬ್ರಾಹಿಂ ಪುತ್ರ ಅಬ್ದುಲ್ ಸಮದ್ ಎಂಬಾತನಿಂದ 12 ಗ್ರಾಂ ಗಾಂಜಾವನ್ನು ಅಬಕಾರಿ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಸಿ ಹಾಗೂ ಅವರ ತಂಡ ವಶಪಡಿಸಿಕೊಂಡಿದ್ದಾರೆ. ಬಳಿಕ NDPS ಪ್ರಕರಣ ದಾಖಲಿಸಿದೆ. ಪೊಲೀಸರು ನಡೆಸಿದ ವಿಚಾರಣೆಯ ಸಮಯದಲ್ಲಿ ಟಿಯಾನ್ ಕಾಟುಕುಕ್ಕೆಯ ಶಾಲಾ ಮಕ್ಕಳಿಗೆ ಹಾಗೂ ಪೆರ್ಲದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಮಾರಾಟ ಮಾಡುತ್ತಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ.
ತಿರುವತ್ತೂರು ಮಡಕರದಲ್ಲಿ ವಿಜಯೋತ್ಸವದ ಸಂದರ್ಭದಲ್ಲಿ ಎಲ್ಡಿಎಫ್ ಹಾಗೂ ಯುಡಿಎಫ್ ಕಾರ್ಯಕರ್ತರ ನಡುವಿನ ಗಲಭೆಯನ್ನು ಪ್ರಚೋದಿಸುವ ಧ್ವನಿ ಸಂದೇಶವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಕಳುಹಿಸಲಾಗಿದೆ ಎಂಬ ದೂರಿನ ಮೇರೆಗೆ ಚಂದೇರ ಪೊಲೀಸರು ಮಹಿಳೆಯೊಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಡಿಸೆಂಬರ್ 13ರಂದು ಸಂಜೆ 6 ಗಂಟೆಗೆ ಈ ಘಟನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಚೆರುವತ್ತೂರಿನ ಮಡಕರದಲ್ಲಿ ವಿಜಯೋತ್ಸವ ಸಂದರ್ಭದಲ್ಲಿ ಎಲ್ಡಿಎಫ್ ಹಾಗೂ ಯುಡಿಎಫ್ ಕಾರ್ಯಕರ್ತರ ನಡುವೆ ನಡೆದ ಘರ್ಷಣೆಯ ಸಂದರ್ಭದಲ್ಲಿ ಗಲಭೆಗೆ ಪ್ರಚೋದನೆ ನೀಡುವ ರೀತಿಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಧ್ವನಿ ಸಂದೇಶ ಕಳುಹಿಸಿದ್ದಾರೆ ಎಂದು ನೀಡಿದ ದೂರಿನ ಮೇರೆಗೆ ಚಂದರ ಪೊಲೀಸರು ಮಹಿಳೆಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಡಿಸೆಂಬರ್ 13ರಂದು ಸಂಜೆ 6 ಗಂಟೆಗೆ ಈ ಘಟನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಪ್ರಕಟವಾದ ಡಿಸೆಂಬರ್ 13ರಂದು ಚೆರುವತ್ತೂರಿನ ಮಡಕರ ನಗರದಲ್ಲಿ ಎಲ್ಡಿಎಫ್ ಹಾಗೂ ಯುಡಿಎಫ್ ಕಾರ್ಯಕರ್ತರ ನಡುವೆ ನಡೆದ ಘರ್ಷಣೆಯ ಸಂದರ್ಭದಲ್ಲಿ ಆಕೆ ವಾಟ್ಸಪ್ನಲ್ಲಿ ಧ್ವನಿ ಸಂದೇಶ ಕಳುಹಿಸಿದ 5 ದಿನಗಳ ನಂತರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಮಡಕರದ ಮುಕೀಲ್ನ ಸಿಪಿಎಂ ನಾಯಕ ಇವಿ ಶಾಜಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಮಹಿಳೆಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ದೇಶದಲ್ಲಿ ಗಲಭೆಯನ್ನು ಪ್ರಚೋದಿಸುವ ಉದ್ದೇಶದಿಂದ ವಾಟ್ಸಪ್ನಲ್ಲಿ ಧ್ವನಿ ಸಂದೇಶ ಕಳುಹಿಸಿದ್ದಾರೆ ಎಂದು ನೀಡಿದ ದೂರಿನ ಮೇರೆಗೆ ಚಂದೇರ ಪ್ರಿನ್ಸಿಪಲ್ ಎಸ್ಐ ಜಿಒ ಸದಾನಂದನ್ ಪ್ರಕರಣ ದಾಖಲಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಮಂಗಲ್ಪಾಡಿ ಪಂಚಾಯತಿನ ಕುಬಣೂರಿನ ತ್ಯಾಜ್ಯ ಘಟಕದಲ್ಲಿ ಶಾಶ್ವತ ಪರಿಹಾರವಾದ ಬಯೋ ಮೈನಿಂಗ್ ಕಾರ್ಯ ಆರಂಭವಾಗಿದೆ. ಆಡಳಿತ ಸಮಿತಿಯ ಕಠಿಣ ಪರಿಶ್ರಮದ ಫಲವಾಗಿದೆ ಬಯೋ ಮೈನಿಂಗ್ ಕಾರ್ಯ ಆರಂಭವಾಗಿರುವುದು. ಯೋಜನೆಗಾಗಿ 1 ಕೋಟಿ ರೂಪಾಯಿ 63 ಲಕ್ಷ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಕುಬಣೂರಿನಲ್ಲಿ ವರ್ಷಗಳಿಂದ ಸಂಗ್ರಹವಾಗುತ್ತಿದ್ದ ತ್ಯಾಜ್ಯವನ್ನು ಸಂಸ್ಕರಿಸಲು ಮಂಗಲ್ಪಾಡಿ ಪಂಚಾಯತ್ ಆಡಳಿತ ಸಮಿತಿಯ ಶ್ರಮದ ಫಲವಾಗಿ ಬಯೋ ಮೈನಿಂಗ್ ಕಾರ್ಯ ಆರಂಭವಾಗಿದೆ. ದೀರ್ಘಕಾಲದವರೆಗೆ ಮಂಗಲ್ಪಾಡಿ ಪಂಚಾಯತ್ ಎದುರಿಸುತ್ತಿರುವ ದೊಡ್ಡ ಸವಾಲಿನ ಸಮಸ್ಯೆಗೆ ಬಯೋ ಮೈನಿಂಗ್ ಕಾರ್ಯವು ಶಾಶ್ವತ ಪರಿಹಾರವಾಗಲಿದೆ. ತ್ಯಾಜ್ಯ ಸಮಸ್ಯೆಯನ್ನು ಪರಿಹರಿಸಲು ಆಡಳಿತ ಸಮಿತಿಯು ಸಾಧ್ಯವಿರುವ ಪ್ರಯತ್ನವನ್ನು ಮಾಡಲಾಗಿತ್ತು. ಅದರ ಮುಂದುವರಿಕೆಯ ಭಾಗವಾಗಿ ಈಗ ಬಯೋ ಮೈನಿಂಗ್ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. ಆಡಳಿತ ಸಮಿತಿಯ ಸುಮಾರು 5 ವರ್ಷಗಳ ಕಠಿಣ ಪರಿಶ್ರಮದ ಫಲವಾಗಿ 1 ಕೋಟಿ 63 ಲಕ್ಷ ರೂಪಾಯಿಗಳ ಯೋಜನೆಯ ಮೂಲಕ ಬಯೋ ಮೈನಿಂಗ್ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮಂಗಲ್ಪಾಡಿ ಪಂಚಾಯತಿನ ಆಡಳಿತ ಸಮಿತಿಯ ಸದಸ್ಯ ಮಜೀದ್ ಪಚ್ಚಂಬಳ ಹೇಳಿದರು. ಕಲ್ಲಿಕೋಟೆ ಎಂಸಿ ಕುಟ್ಟಿ ಎಂಬ ಕಂಪನಿಯು ಬಯೋ ಮೈನಿಂಗ್ ಕೆಲಸದ ಗುತ್ತಿಗೆಯನ್ನು ವಹಿಸಿಕೊಂಡಿದೆ. 3 ತಿಂಗಳಲ್ಲಿ ಕೆಲಸ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಲಾಗಿದೆ. ಪ್ರಸ್ತುತ ಸ್ಥಳದಲ್ಲಿರುವ ಎಲ್ಲ ತ್ಯಾಜ್ಯವನ್ನು ತೆಗೆದುಹಾಕಿ 3 ಕೋಟಿ ರೂಪಾಯಿ ಮೌಲ್ಯದ ಆಧುನಿಕ ಸೌಲಭ್ಯದೊಂದಿಗೆ ಹೊಸ ಪ್ಲಾಂಟ್ ನಿರ್ಮಿಸಲಾಗುವುದು ಎಂದು മംഗൽപാടി പഞ്ചായത്ത് അധ്യക്ഷെ ഫാത്തിമത്ത് റുബീൻ ಹೇಳಿದರು. മംഗൽപാടി പഞ്ചായത്ത് ഭരണസമിതി തുടങ്ങുമ്പോൾ ഞങ്ങൾ നേരിട്ടൊരു പ്രശ്നമായിരുന്നു മാലിന്യ വിഷയം. ഈ ഒരു 4 വർഷത്തെ ഇടവേളയ്ക്ക് നമ്മുടെ ബയോ മൈനിങ് സംവിധാനം പ്രോസസ്സിലേക്ക് തുടങ്ങിയിരിക്കുകയാണ്. വളരെയധികം സന്തോഷമുണ്ട്. 1 കോടി 63 ലക്ഷം രൂപയാണ് ഈ പ്രൊജക്റ്റിന് വേണ്ടി നമ്മൾ മാറ്റിവെച്ചത്. നമ്മുടെ ഈ ഒരു ചിരകാല സ്വപ്നം സാഫല്യീകരിക്കുക എന്നതാണ് നമ്മുടെ ലക്ഷ്യം. ഇത് വളരെ നല്ല രീതിയിൽ തന്നെ തുടക്കമായിട്ടുണ്ട്. അതേപോലെ തന്നെ നമ്മുടെ ഈ ഒരു ബയോ മൈനിങ് പ്രോസസ്സ് കഴിഞ്ഞ ഉടനെ തന്നെ നമ്മുടെ ഒരു സ്മാർട്ട് മാലിന്യ പ്ലാന്റും കൂടി ഇവിടെ നിർമ്മിക്കാൻ വേണ്ടിയിട്ട് ഈ ഒരു ഭരണസമിതി 3 കോടിയോളം രൂപ ഫണ്ട് പ്രൊജക്റ്റായി വെച്ചിട്ടുണ്ട്. ഇർഫാന ഇക്ബൽ, മജീദ് പച്ചമ്പള, ഷരീഫ് ಟಿ ಎಂ, ವಿ ಫಾತಿಮಾ ಅಬುಬಕರ್, ರಶೀದ್ ಹನೀಫ್, ಕಿಶೋರ್ ಮಾಸ್ಟರ್, ಸುಧಾ, ರೇವತಿ ಮುಂತಾದವರು ಕುಬಣೂರಿಗೆ ಆಗಮಿಸಿ ಕೆಲಸದ ಪ್ರಗತಿಯನ್ನು ಪರಿಶೀಲಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕಾಸರಗೋಡು ಶಾಖೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಕೇರಳ ಐಎಪಿ ಅಧ್ಯಕ್ಷ ಡಾಕ್ಟರ್ ನಂದಕುಮಾರ್ ಸಮಾರಂಭವನ್ನು ಉದ್ಘಾಟಿಸಿದರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಐಎಪಿ ಕಾಸರಗೋಡು ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ಕಾಸರಗೋಡಿನ ಸಿಟಿ ಟವರ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಕೇರಳ ಐಎಪಿ ಡಾಕ್ಟರ್ ನಂದಕುಮಾರ್ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿದರು. And the maximum is 30 to 59, that is 49%, and 60 plus, that means above 30, it is more than that, is the major chunk of the population is now above 30, and under 5 is just 6.5% only, and 5 to 9 just 6.8. So this is very, very small percentage of the population. So what are the other factors?
So, majority of, if you ask any youngster, what's your aim, what's your future plans? So the first aim will be somehow they have to get out of this country. They want to settle outside. So migration to other countries, especially Gulf countries, and UK, Ireland, Germany, Canada, USA, so many countries, and definitely changing profile of disease. I think as a pediatrician, there are so many senior pediatricians as it is here. So the disease profile is already changed. The non-communicable disease is taking the place of the infectious disease. Infectious diseases are definitely coming down. And the non-infectious disease like obesity and obesity-related things. ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿ ಸದಸ್ಯ ಡಾಕ್ಟರ್ ಜಾನಿ ಸೆಬಾಸ್ಟಿಯನ್ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದರು. 2026ರ ಹೊಸ ಪದಾಧಿಕಾರಿಯನ್ನು ಆಯ್ಕೆ ಮಾಡಲಾಯಿತು. ಡಾಕ್ಟರ್ ಮಹಿನ್ ಪಿ ಅಬ್ದುಲ್ಲಾ ಅಧ್ಯಕ್ಷರಾಗಿ, ಡಾಕ್ಟರ್ ಉದಯ್ ಶ್ರೀನಿವಾಸ್ ಕಾರ್ಯದರ್ಶಿಯಾಗಿ ಹಾಗೂ ಡಾಕ್ಟರ್ ಕುಮಾರ್ ಪಿ ಕೋಶಾಧಿಕಾರಿ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡರು. ಐಎಪಿ ಕಾಸರಗೋಡು ಶಾಖೆಯ ಮಾಜಿ ಅಧ್ಯಕ್ಷ ಡಾಕ್ಟರ್ ದಿವಾಕರ್ ರೈ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಕೋಶಾಧಿಕಾರಿ ಡಾಕ್ಟರ್ ಶುಗೀಸ್ ರಾಜ್ ಸ್ವಾಗತಿಸಿದರು ಹಾಗೂ ನಿಯೋಜಿತ ಕಾರ್ಯದರ್ಶಿ ಡಾಕ್ಟರ್ ಉದಯ್ ಶ್ರೀನಿವಾಸನ್ ಧನ್ಯವಾದಗಳನ್ನು ಅರ್ಪಿಸಿದರು. ನಿಯೋಜಿತ ಅಧ್ಯಕ್ಷ ಡಾಕ್ಟರ್ ಮಹಿನ್ ಪಿ ಅಬ್ದುಲ್ಲಾ ಚಟುವಟಿಕೆಗಳು ಹಾಗೂ ಇತರ ವಿಷಯಗಳ ಕುರಿತು ಮಾತನಾಡಿದರು. ಮಕ್ಕಳ ಆರೋಗ್ಯ ಕ್ಷೇತ್ರದಲ್ಲಿ ಲಸಿಕೆ ಜಾಗೃತಿ ಅತ್ಯಗತ್ಯ ಹಾಗೂ ಹದಿಹರೆಯದವರಲ್ಲಿ ಮಾದಕ ವ್ಯಸನವನ್ನು ಎದುರಿಸುವಲ್ಲಿ ಐಎಪಿ ನಿರ್ಣಾಯಕ ಪಾತ್ರ ವಹಿಸಬೇಕು ಎಂದು ಡಾಕ್ಟರ್ ಮಹಿನ್ ಪಿ ಅಬ್ದುಲ್ಲಾ ವಿವರಿಸಿದರು. ಮಕ್ಕಳ ಸಮುದಾಯ ಕಲ್ಯಾಣಕ್ಕಾಗಿ ಸಾಮೂಹಿಕ ಕೆಲಸ ಮಾಡುವುದು ಎಲ್ಲ ಮಕ್ಕಳ ವೈದ್ಯರ ಜವಾಬ್ದಾರಿ ಎಂದು ಡಾಕ್ಟರ್ ಮಹಿನ್ ಪಿ ಅಬ್ದುಲ್ಲಾ ಸ್ಪಷ್ಟಪಡಿಸಿದರು. ಡಾಕ್ಟರ್ ಜಾನಿ ಸೆಬಾಸ್ಟಿಯನ್, ಐಎಪಿ ಕೇರಳ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ನಾರಾಯಣ ನಾಯಕ್, ಇಂಡಿಯನ್ ಆಸ್ಪತ್ರೆ ಮಂಗಳೂರು ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ಅಲಿ ಕುಂಬಳೆ, ಐಎಂಎ ಕಾಸರಗೋಡು ಕಾರ್ಯದರ್ಶಿ ಡಾಕ್ಟರ್ ಅನ್ನಪ್ಪ ಕಾಮತ್ ಹಾಗೂ ಹೊಸದಾಗಿ ಆಯ್ಕೆಯಾದ ತಂಡವನ್ನು ಅಭಿನಂದಿಸಿದರು. ಸರ್ಕಾರಿ ಆಸ್ಪತ್ರೆಯ ಮಾಜಿ ಸೂಪರಿಂಟೆಂಡೆಂಟ್ ಡಾಕ್ಟರ್ ಜಮಾಲ್ ಹಾಗೂ ಐಎಂಎ ಮಾಜಿ ಅಧ್ಯಕ್ಷ ಡಾಕ್ಟರ್ ಹರಿಕಿರಣ್ ಬಂಗೇರ ಉಪಸ್ಥಿತರಿದ್ದರು. ಹಿರಿಯ ಮಕ್ಕಳ ವೈದ್ಯರಾದ ಡಾಕ್ಟರ್ ಮುಸ್ತಫಾ ಹಾಗೂ ಡಾಕ್ಟರ್ ಮೊಹಮ್ಮದ್ ರಫಿ ಅವರನ್ನು ಸಮಾರಂಭದಲ್ಲಿ ಐಎಪಿ ಕಾಸರಗೋಡು ಶಾಖೆಯಿಂದ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಎಸ್ಎಸ್ಪಿಎ ಕಾಸರಗೋಡು ನಿಯೋಜಕ ಮಂಡಳದ ವಾರ್ಷಿಕ ಸಮ್ಮೇಳನ ನಡೆಯಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ನೀಲಕಂಠನ್ ಉದ್ಘಾಟಿಸಿದರು. ಪಿಂಚಣಿದಾರರು ಹಾಗೂ ನೌಕರರನ್ನು ವಂಚಿಸಿದ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಎಂದು ಕೆ ನೀಲಕಂಠನ್ ಹೇಳಿದರು. ಕೆಎಸ್ಎಸ್ಪಿಎ ಕಾಸರಗೋಡು ನಿಯೋಜಕ ಮಂಡಲ ವಾರ್ಷಿಕ ಸಮ್ಮೇಳನವು ಕಾಸರಗೋಡು ನಗರಸಭೆಯ ವನಿತಾ ಭವನ ಸಭಾಂಗಣದಲ್ಲಿ ನಡೆಯಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ನೀಲಕಂಠನ್ ಉದ್ಘಾಟಿಸಿದರು. ಪಿಣರಾಯಿ ವಿಜಯನ್ ಆಡಳಿತದಲ್ಲಿ ಪಿಂಚಣಿದಾರರು ಹಾಗೂ ನೌಕರರ ಸವಲತ್ತುಗಳನ್ನು ಒಂದೊಂದಾಗಿ ತೆಗೆದುಹಾಕಿದ್ದಕ್ಕಾಗಿ ಸರ್ಕಾರಕ್ಕೆ ತ್ರಿಸ್ತರ ಪಂಚಾಯತ್ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಿಯೋಜಕ ಮಂಡಲ ಅಧ್ಯಕ್ಷ ಎಂಕೆ ಚಂದ್ರಶೇಖರನ್ ನಾಯರ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಕೆಎಸ್ಎಸ್ಪಿಎ ಜಿಲ್ಲಾಧ್ಯಕ್ಷ ಪಿಪಿ ಕುഞ്ഞാಬು ಮುಖ್ಯ ಅತಿಥಿಯಾಗಿದ್ದರು. ಜಿಲ್ಲಾ ಉಪಾಧ್ಯಕ್ಷ ಕುഞ്ഞിക്കണ്ണൻ ಕರಿಚೇರಿ, ಜಿಲ್ಲಾ ಕಾರ್ಯದರ್ಶಿ ಥಾಮಸ್ ಮ್ಯಾಥ್ಯೂ, ಕೋಶಾಧಿಕಾರಿ ಬಾಬು ಮಣಿಯಂಗಾನಂ, ಜೊತೆ ಕಾರ್ಯದರ್ಶಿಗಳಾದ ಪಿ ಶಶಿಧರನ್ ಮಾಸ್ಟರ್, ಪುರುಷೋತ್ತಮನ್ ಕಾರಡ್ಕ, ರಾಜ್ಯ ಪರಿಷತ್ ಸದಸ್ಯ ಎಂ ನಾರಾಯಣ, ಮಾಜಿ ರಾಜ್ಯ ಪರಿಷತ್ ಸದಸ್ಯ ಕೆಪಿ ಬಲರಾಮನ್ ನಾಯರ್, ಜಿಲ್ಲಾ ಮಹಿಳಾ ಫೋರಂ ಅಧ್ಯಕ್ಷೆ ವಿವಿ ಜಯಲಕ್ಷ್ಮಿ ಟೀಚರ್, ಜಿಲ್ಲಾ ಸಮಿತಿ ಸದಸ್ಯರುಗಳಾದ ಕೆವಿ ಮುಕುಂದನ್, ಕೆ ರಮಣಿ, ಮಂಜೇಶ್ವರ ನಿಯೋಜಕ ಮಂಡಲ ಕಾರ್ಯದರ್ಶಿ ಮೈಲಾ ನಾಯಕ್, ಕಾಸರಗೋಡು ನಿಯೋಜಕ ಮಂಡಲ ಮಹಿಳಾ ಫೋರಂ ಅಧ್ಯಕ್ಷೆ ಶೋಭನಾ ಶ್ರೀಧರನ್, ಬಾಲಕೃಷ್ಣ ಕೊಟ್ಟಂಗುಯಿ, ಎಂ ಕೇಶವನ್, ಎಂ ಕೆ ಚಂದ್ರಹಾಸ್ ನಂಬಿಯರ್, ಎ ಕುಸುಮಾ ಟೀಚರ್, ಸಿಎಚ್ ವಿಜಯನ್, ಕೆ ಕೃಷ್ಣನ್, ಕೆಎನ್ ಮುರಳೀಧರನ್, ಕೆಕೆ ಸೋಹರಾ ಟೀಚರ್ ಮುಂತಾದವರು ಮಾತನಾಡಿದರು. ಕಾರ್ಯದರ್ಶಿ ಸೀತಾರಾಮ ಮಲ್ಲ ವಾರ್ಷಿಕ ವರದಿ ಹಾಗೂ ಕೋಶಾಧಿಕಾರಿ ಟಿಕೆ ಶ್ರೀಧರನ್ ಆದಾಯ ಲೆಕ್ಕಪತ್ರ ವರದಿ ಮಂಡಿಸಿದರು. ಸಮಾರಂಭದಲ್ಲಿ ತ್ರಿಸ್ತರ ಪಂಚಾಯತಿನಲ್ಲಿ ಗೆಲುವು ಸಾಧಿಸಿದ ಕೆಎಸ್ಎಸ್ಪಿಎ ಸದಸ್ಯರನ್ನು ಸನ್ಮಾನಿಸಲಾಯಿತು. ಸೀತಾರಾಮ ಮಲ್ಲ ಸ್ವಾಗತಿಸಿ ಟಿಕೆ ಶ್ರೀಧರನ್ ಧನ್ಯವಾದವಿತ್ತರು. ಹೊಸ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಎಂ ಕೇಶವನ್, ಉಪಾಧ್ಯಕ್ಷರಾಗಿ ಬಾಲಕೃಷ್ಣ ಕೊಟ್ಟಂಗುಯಿ, ಕೆಸಿ ಸುಶೀಲಾ, ಸೆಬಾಸ್ಟಿಯನ್ ಇಜೆ ಆಯ್ಕೆಯಾದರು. ಕಾರ್ಯದರ್ಶಿಯಾಗಿ ಸೀತಾರಾಮ ಮಲ್ಲ, ಜೊತೆ ಕಾರ್ಯದರ್ಶಿಗಳಾಗಿ ರವೀಂದ್ರನ್ ಕೆ, ಜಸೀಲಾ ಯೂಸಫ್, ಕೆಕೆ ಸೋಹರಾ ಆಯ್ಕೆಯಾದರು.
ಕೋಶಾಧಿಕಾರಿಯಾಗಿ ಟಿ.ಕೆ. ಶ್ರೀಧರನ್, ಮಹಿಳಾ ಫೋರಂ ಅಧ್ಯಕ್ಷರಾಗಿ ಕೆ. ತಿಲಕ, ಮಹಿಳಾ ಫೋರಂ ಕಾರ್ಯದರ್ಶಿಯಾಗಿ ಕೆ. ಶಾಂತ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿಶ್ವ ಅರಬಿಕ್ ಭಾಷಾ ದಿನದ ಪ್ರಯುಕ್ತ ಪಡನ್ನ ಎಡಚಕೈ ಎಯುಪಿ ಶಾಲಾ ಅರಬಿಕ್ ಕ್ಲಬ್ ವತಿಯಿಂದ ವಿಶೇಷ ಪ್ರದರ್ಶನವನ್ನು ಆಯೋಜಿಸಲಾಯಿತು. 1 ಇಂಚು ಗಾತ್ರದ ಪವಿತ್ರ ಕುರಾನ್ನಿಂದ ಹಿಡಿದು ಕಾಬಾ ಪ್ರತಿಮೆಗಳು ಮಕ್ಕಳಿನಿಂದ ಆಯೋಜಿಸಲಾದ ಈ ಪ್ರದರ್ಶನದ ಭಾಗವಾಗಿತ್ತು. ಡಿಸೆಂಬರ್ 18ರಂದು ವಿಶ್ವ ಅರಬಿಕ್ ಭಾಷಾ ದಿನದಂದು ಎಡಂಚಕೈ ಎಯುಪಿ ಶಾಲೆಯ ಅರಬಿಕ್ ಕ್ಲಬ್ ನೇತೃತ್ವದಲ್ಲಿ ಮಕ್ಕಳು ಆಯೋಜಿಸಿದ್ದ ಪ್ರದರ್ಶನದಲ್ಲಿ 1 ಇಂಚಿನ ಗಾತ್ರದ ಪವಿತ್ರ ಕುರಾನ್ನಿಂದ ಹಿಡಿದು ಕಬಾದ ಪ್ರತಿಮೆಗಳವರೆಗಿನ ವಸ್ತುಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಲಾ ಪ್ರಾಂಶುಪಾಲರಾದ ಇ.ಪಿ. ವತ್ಸರಾಜ್ ಉದ್ಘಾಟಿಸಿದರು. ಸಿಬ್ಬಂದಿ ಕಾರ್ಯದರ್ಶಿ ವಿ. ಆಶಲತಾ ಅಧ್ಯಕ್ಷತೆ ವಹಿಸಿದ್ದರು. 1 ಇಂಚಿನ ಗಾತ್ರದ ಪವಿತ್ರ ಕುರಾನ್ನಿಂದ ಹಿಡಿದು 30 ಸೆಂಟಿಮೀಟರ್ ಗಾತ್ರದ ಕುರಾನ್ವರೆಗಿನ ವಸ್ತುಗಳನ್ನು ಪ್ರದರ್ಶಿಸಲಾಗಿದೆ. ಪ್ರದರ್ಶನದಲ್ಲಿ ವಿವಿಧ ದೇಶಗಳ ಅಂಚೆ ಚೀಟಿಗಳು, ವಿದ್ಯಾರ್ಥಿಗಳಿಂದ ಸುಮಾರು 75 ಕ್ಯಾಲಿಗ್ರಫಿ ಚಿತ್ರಗಳು, ಕಬಾದ ಆಕಾರ, ಅರಬ್ ದೇಶಗಳ ಹಳೆಯ ಹಾಗೂ ಹೊಸ ನಾಣ್ಯಗಳು, ಪಾಠದ ಭಾಗವಾಗಿ ವಿವಿಧ ಚಟುವಟಿಕೆಗಳಲ್ಲಿ ಮಾಡಿದ ಪೋಸ್ಟರ್ಗಳು, ಶುಭಾಶಯ ಪತ್ರಗಳು, ಅರಬಿಕ್ ಓದುವ ಕಾರ್ಡ್ಗಳು ಹಾಗೂ ಇತರ ಹಲವು ವಸ್ತುಗಳು ಸೇರಿವೆ. ಅರಬಿಕ್ ನಿಯತಕಾಲಿಕೆಯನ್ನು ಬಿಡುಗಡೆ ಮಾಡಲಾಯಿತು ಹಾಗೂ ವಿಶ್ವ ಅರಬಿಕ್ ಭಾಷಾ ಶಿಕ್ಷಕರು ಕೆ. ಸಲ್ಮತ್, ಕೆ. ರುಬೈದಾ, ಎನ್.ಪಿ. ಅಬ್ದುಲ್ ರೆಹಮಾನ್, ಲಾಜುಮೋಲ್ ಅರಬಿಕ್ ಕ್ಲಬ್ പദാധികാരിಗಳು ಟಿ.ಕೆ. നജീല ಹಾಗೂ ಮೊಹಮ್ಮದ್ ഷഫാസ് മാതനാടിದರು. നമ്മുടെ സ്കൂളിലത്തെ അറബിക് ക്ലബിൻ്റെ നേതൃത്വത്തിലാണ് 1ാം ക്ലാസ് മുതൽ അതുപോലെ തന്നെ 7ാം ക്ലാസ് വരെയിലെ മുഴുവൻ കുട്ടികളെയും പങ്കെടുപ്പിച്ചുകൊണ്ട് ഇത്തരത്തിലൊരു പ്രദർശനം സംഘടിപ്പിച്ചിട്ടുള്ളത്. അതുപോലെ അറബിക്കിൻ്റെ അക്ഷരമാലയുടെ രീതിശാസ്ത്രവും അതുപോലെ തന്നെ അതിൻ്റെ ദൃശ്യഭംഗിയൊക്കെ ഉൾപ്പെടുത്തിക്കൊണ്ടുള്ള കാലിഗ്രാഫി, അതുപോലെ തന്നെ അറബി രാജ്യങ്ങളിൽ നിന്നുള്ള നിരവധി കറൻസികൾ, അതുപോലെ ഒട്ടനവധി ഇവരുടെ പാഠ്യഭാഗവുമായി ബന്ധപ്പെട്ടുള്ള ഉൽപ്പന്നങ്ങളാണ് ഇവിടെ കാര്യമായി പ്രദർശിപ്പിച്ചിട്ടുള്ളത്. കഴിഞ്ഞ വർഷവും അതുപോലെ തന്നെ എല്ലാ വർഷവും സംഘടിപ്പിക്കുന്നതിൻ്റെ ഭാഗമായിട്ടാണ് ഇത്തരത്തിലുള്ള ഒരു പ്രദർശനം സംഘടിപ്പിച്ചിട്ടുള്ളത്. അപ്പോൾ കുട്ടികളൊക്കെ നല്ല ആത്മാർത്ഥമായ ശ്രമവും അതുപോലെ തന്നെ വളരെ താല്പര്യപൂർവ്വമായുള്ള ഒരു പങ്കാളിത്തമാണ് ഇവിടെ ഉണ്ടായിട്ടുള്ളത്. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕಾಸರಗೋಡು ಉದುಮ ನಂಬ್ಯರ್ ಕೀಚಲ್ ಎಂಬಲ್ಲಿ ಆಟೋ ರಿಕ್ಷಾದಲ್ಲಿ ಸಾಗಿಸುತ್ತಿದ್ದ 1.1 ಗ್ರಾಂ ಗಾಂಜಾ ಸಹಿತ ಓರ್ವನನ್ನು ಬಂಧಿಸಿ ರಿಕ್ಷಾ ವಶಪಡಿಸಿಕೊಳ್ಳಲಾಗಿದೆ. ಗಾಂಜಾ ಸಾಗಾಟ ಮಾಡಿದ ಕೂಡ್ಲು ಆಜಾದ್ ನಗರದ ನಿವಾಸಿ ಎಂ ಅಹಮದ್ ಎಂಬಾತನಾಗಿದೆ ಬಂಧಿತ ಆರೋಪಿ. ಕಾಸರಗೋಡು ಉದುಮ ನಂಬ್ಯರ್ ಕೀಚಲ್ ಎಂಬಲ್ಲಿ ಆಟೋ ರಿಕ್ಷಾದಲ್ಲಿ ಸಾಗಿಸುತ್ತಿದ್ದ 1.100 ಗ್ರಾಂ ಗಾಂಜಾ ಸಹಿತ ಓರ್ವನನ್ನು ಬಂಧಿಸಿ ರಿಕ್ಷಾ ವಶಪಡಿಸಲಾಗಿದೆ. ಗಾಂಜಾ ಸಾಗಾಟ ಮಾಡಿದ ಕೂಡ್ಲು ಆಜಾದ್ ನಗರದ ನಿವಾಸಿ ಎಂ ಅಹಮದ್ ಬಂಧಿತ ಆರೋಪಿಯಾಗಿದ್ದಾನೆ. ನಿನ್ನೆ ಮಧ್ಯಾಹ್ನ 2 ಗಂಟೆ ವೇಳೆ ಹೊಸದುರ್ಗ ಅಬಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ವಿ. ಪ್ರಸನ್ನಕುಮಾರ್ ಹಾಗೂ ತಂಡ ನಡೆಸಿದ ವಾಹನ ತಪಾಸಣೆಯಲ್ಲಿ ಈತನನ್ನು ಸೆರೆ ಹಿಡಿಯಲಾಗಿದೆ. ರಹಸ್ಯ ಮಾಹಿತಿ ಲಭಿಸಿದ ಹಿನ್ನೆಲೆಯಲ್ಲಿ ಶಂಕೆ ತೋರಿದ ಅಬಕಾರಿ ಅಧಿಕಾರಿಗಳು ಆಟೋವನ್ನು ಪರಿಶೀಲಿಸಿ ಕಸ್ಟಡಿಗೆ ತೆಗೆದಿದ್ದು, ಆರೋಪಿಯ ವಿರುದ್ಧ NDPS ಆಕ್ಟ್ ಪ್ರಕಾರ ಕೇಸ್ ದಾಖಲಿಸಲಾಗಿದೆ. ಖಾಸಗಿ ಆಟೋ ರಿಕ್ಷಾದಲ್ಲಿ ಗಾಂಜಾ ಸಾಗಿಸಲಾಗುತ್ತಿದೆ ಎಂದು ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 40 ವರ್ಷಗಳಿಗೂ ಹೆಚ್ಚು ಕಾಲ ಕಾಸರಗೋಡಿನ ಹೃದಯ ಬಡಿತವಾಗಿದ್ದ ಬಿಂದು ಜ್ಯುವೆಲರಿ ವರ್ಣೋತ್ಸವವನ್ನು ಆಯೋಜಿಸಲಾಗುತ್ತಿದೆ. ಹೊಸ ಶಾಪಿಂಗ್ ಅನುಭವದೊಂದಿಗೆ ಹಬ್ಬದ ರಾತ್ರಿಗಳೊಂದಿಗೆ ಹಾಗೂ ಕೈತುಂಬ ಉಡುಗೊರೆಗಳೊಂದಿಗೆ ವರ್ಣೋತ್ಸವ ನಡೆಯಲಿದೆ. ಬಿಂದು ಜ್ಯುವೆಲರಿಯ ಇತಿಹಾಸದಲ್ಲಿ ವರ್ಣೋತ್ಸವವು ಅತ್ಯಂತ ಸುಂದರ ಹಾಗೂ ವಿಶಿಷ್ಟ ಕಾರ್ಯಕ್ರಮವಾಗಲಿದೆ ಎಂದು ಬಿಂದು ಜ್ಯುವೆಲರಿಯ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. 1982 നമ്മുടെ ബിന്ദു ജ്വല്ലറി ഒരു ചെറിയ ഷോപ്പ് എന്ന രീതിയിൽ ആരംഭിച്ചത്. അതിനുശേഷം ഇന്ന് 2025 എത്തിച്ചേർന്നപ്പോൾ നമ്മൾ സാമൂഹിക സാംസ്കാരിക രംഗത്തും പൊതുപ്രവർത്തനം, ആതുര സേവനം എന്നീ രംഗങ്ങളിലും നമ്മുടെ കയ്യൊപ്പ് പതിപ്പിക്കാൻ ശ്രമിച്ചിട്ടുണ്ട്. കഴിഞ്ഞ വർഷം ഏപ്രിൽ തൊട്ട് ഈ നവംബർ വരെ വിവിധ പരിപാടികൾ സംഘടിപ്പിക്കാൻ നമുക്ക് പറ്റി. അതിൽ എടുത്തു പറയാൻ പറ്റുന്നത് പരിസ്ഥിതി വാരാചരണം, ലഹരി വിരുദ്ധ ക്യാമ്പയിൻ, ബ്ലഡ് ഡൊണേഷൻ ക്യാമ്പ്, ഫാദേഴ്സ് ഡേ, മദേഴ്സ് ഡേ, ഡോക്ടേഴ്സ് ഡേ തുടങ്ങിയ പരിപാടികൾ സംഘടിപ്പിക്കാൻ സാധിച്ചു. അതിൽ തന്നെ 50ഓളം പേർക്ക് വന്ന രക്തദാന ക്യാമ്പ് നടത്താൻ പറ്റിയത് ബിന്ദു ജ്വല്ലറിയുടെ ചരിത്രത്തിൽ തന്നെ ഇത്തരം പരിപാടികൾ ഇനിയും തുടരാൻ നമുക്കൊരു പ്രചോദനം നൽകി. ശേഷം ആഭരണങ്ങളുടെ പുതുമ കസ്റ്റമേഴ്സിലേക്ക് എത്തിക്കാൻ വേണ്ടി
ബിന്ദു ജ്വല്ലറി വിവിധതരം ഫെസ്റ്റുകളും സംഘടിപ്പിക്കുകയുണ്ടായി. അതിൻ്റെ മുന്നോടി എന്ന രീതിയിൽ ആദ്യം നടത്തിയത് വെഡ്ഡിംഗ് ഫെസ്റ്റിവലായിരുന്നു. അതിനുശേഷം അവോയ് ആൻറ്റിക് ഫെസ്റ്റിവൽ സീസൺ 1, തുടർന്ന് കോയി ഡയമണ്ട് ഫെസ്റ്റിവൽ, 3 നോട്ട് മംഗൾസൂത്ര ഫെസ്റ്റിവൽ, മിനി ഹൂപ്സ് ലിറ്റിൽ ചാമ്പ്സ്. ഈ പേര് കേൾക്കുമ്പോൾ തന്നെ നിങ്ങൾക്കറിയാം, മിനി ഹൂപ്സ് ലിറ്റിൽ ചാമ്പ്സ് നമ്മൾ കുട്ടികൾക്കും അതുപോലെ തന്നെ പുതുതലമുറയിലെ കൗമാരപ്രായർ ആയ സ്ത്രീകൾക്കും വേണ്ടി നമ്മൾ നടത്തിയതാണ്. അത് ഒരു കാതുകുത്തൽ ചടങ്ങുന്ന രീതിയിൽ സൗജന്യമായി നമ്മൾ എല്ലാ കുട്ടികൾക്കും, ജനിച്ചു വീണ എല്ലാ കുട്ടികൾക്കും കാതുകുത്തലിൻ്റെ സമയത്ത് നമ്മൾ ഫ്രീ ആയി ഒരു 3 ദിവസം നടത്തിയ ഒരു പ്രോഗ്രാമായിരുന്നു മിനി ഹൂപ്സ് ലിറ്റിൽ ചാമ്പ്. അതിനുശേഷം ലാസ്റ്റ് നവംബറിൽ നടത്തിയത് നമ്മുടെ ആൻറ്റിക് സീസൺ 2, ആൻറ്റിക് ഫെസ്റ്റിവൽ സീസൺ 2. ഇത്തരം പരിപാടികൾ നടത്തുവാൻ സാധിച്ചു ഈ കാലയളവിൽ തന്നെ. കൂടാതെ ഇതിൻ്റെ തുടർച്ചയാവുന്നതാണെന്നല്ല, ഇതിൻ്റെയൊക്കെ കളക്റ്റീവ് ഫോമിൽ നമ്മൾ ഈ 2025 ഡിസംബർ 20 മുതൽ ജനുവരി 5 വരെ വർണ്ണോത്സവം എന്ന ഒരു പ്രോഗ്രാം നമ്മൾ സംഘടിപ്പിക്കാൻ പോവുകയാണ്. പ്രോഗ്രാമിൻ്റെ പേര് വർണ്ണോത്സവം. ഇതിൻ്റെയൊക്കെ മൊത്തം ഒരു കളക്റ്റീവ് ഫോമാണ് നമ്മൾ ഇതിൽ പ്രധാനമായി ഉദ്ദേശിക്കുന്നത്. ഡിസംബർ മാസം 20 മുതൽ ജനുവരി 5 വരെയാണ് നമ്മൾ വർണ്ണോത്സവം എന്ന പേരിൽ ഒരു പ്രോഗ്രാം സംഘടിപ്പിക്കുന്നത്. ഇതിൻ്റെ ഔപചാരികമായ ഉദ്ഘാടനം ബഹുമാനപ്പെട്ട കാസർഗോഡ് MLA എന്നെ നെല്ലിക്കുന്ന് അവർ നിർവഹിക്കുന്നതാണ്. അന്നേ ദിവസം തന്നെ നമ്മുടെ പഴയകാല കസ്റ്റമർ, നമ്മുടെ ബിന്ദു ജ്വല്ലറിയുടെ പഴയകാല കസ്റ്റമറെ ആദരിക്കുകയും അതുപോലെ തന്നെ പല മേഖലകളിലും വ്യക്തിഗത ഇനത്തിലും കലാകാരന്മാരും കലാകാരികളുമായ വ്യക്തികളെ ആദരിക്കുകയും ചെയ്യുന്നുണ്ടെന്ന്. കൂടാതെ നമ്മുടെ ഈ 20 മുതൽ ജനുവരി 5 വരെ വൈകുന്നേരം 6 മണി മുതൽ 8:30 വരെ ഡെയിലി എല്ലാ ദിവസങ്ങളിലും പ്രോഗ്രാം ഉണ്ടായിരിക്കുന്നതാണ്, കലാപരിപാടികളും ഉണ്ടായിരിക്കുന്നതാണ്. ഈ പരിപാടിയുടെ ഭാഗമായിട്ട് ഡിസംബർ മാസം 24-ന് ക്രിസ്മസ് ആഘോഷ പരിപാടി നടത്തുന്നുണ്ട്. ഇതിൻ്റെ ഔപചാരികമായ ഉദ്ഘാടനം ബഹുമാനപ്പെട്ട മഞ്ചേശ്വരം MLA അഷ്റഫ് അവറുകളാണ്. തുടർന്ന് നമ്മുടെ കാസർഗോഡ് പരിധിയിലെ തെരുവ് കുട്ടികൾക്ക് ഒരു നേരത്തെ ഭക്ഷണം കൊടുക്കാൻ വേണ്ടിയും തീരുമാനിച്ചിട്ടുണ്ട്. കൂടാതെ പുതുവത്സരം ആഘോഷിക്കാൻ വേണ്ടി നമ്മുടെ ബിന്ദു ജ്വല്ലറി ഒരുങ്ങുകയാണ്. ഇതിൻ്റെ ഭാഗമായി നമ്മുടെ ഈ പുതുവത്സര ആഘോഷം ഔപചാരികമായി ഉദ്ഘാടനം ചെയ്യുന്നത് മുൻ റവന്യൂ മന്ത്രി E. ചന്ദ്രശേഖരൻ അവറുകളാണ്. അന്നേ ദിവസം തന്നെ നമ്മുടെ രാജേഷ് പാണ്ഡ്യ നയിക്കുന്ന നാടൻ പാട്ട് ഉണ്ടായിരിക്കുന്നതാണ്. അങ്ങനെ വ്യത്യസ്തമായ കലാപരിപാടികളും അന്ന് ഉണ്ടായിരിക്കുന്നതാണ്. തുടർന്ന് അവസാന ദിവസമായ നവംബർ 5-ാം തീയതി, ജനുവരി 5-ാം തീയതി നമ്മുടെ സമാപന സമ്മേളനം ഔപചാരികമായി ഉദ്ഘാടനം ചെയ്യുന്നത് ബഹുമാനപ്പെട്ട ഉദുമ MLA CH കുഞ്ഞമ്പു അവറുകളാണ്. ഈ പരിപാടിക്കും നല്ല രീതിയിലുള്ള പ്രവർത്തനം കാഴ്ചവെക്കുന്നതിന് വേണ്ടി അന്നും ഒരുപാട് പ്രോഗ്രാമുകൾ നടത്തുന്നുണ്ട്. ഈ വർണ്ണോത്സവവുമായി ബന്ധപ്പെട്ട് നമ്മൾ ഒരുപാട് ഓഫറുകളും കാര്യങ്ങളും കസ്റ്റമേഴ്സിന് നൽകുന്നുണ്ട്. ಸೀನಿಯರ್ ಮ್ಯಾನೇಜರ್ ಸತೀಶ್ ಬಿ, ಬ್ರಾಂಚ್ ಮ್ಯಾನೇಜರ್ಗಳಾದ ವಿಶ್ವನಾಥ್ ಸಿ ಹಾಗೂ ರದೀಶ್ ಎಂ, ಉಲ್ಲಾಸ್ ಎಚ್, ರಶೀದ್ ಸಿ, ಸುರೇಶ್ ವಳಪೋತ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಅಪಹರಣ ಪ್ರಕರಣದಲ್ಲಿ ಅನಿರೀಕ್ಷಿತ ತಿರುವು, ದೂರುದಾರರು ಆರೋಪಿಗಳಾದ ಘಟನೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ವಿಶೇಷ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ನಡೆಸಿದ ವಾಹನ ತಪಾಸಣೆ. ಕೆಎಸ್ಆರ್ಟಿಸಿ ಬಸ್ಸಿನಿಂದ 12 ಗ್ರಾಂ ಗಾಂಜಾ ಜೊತೆ ಕಾಟುಕುಕ್ಕೆ ನಿವಾಸಿ ಅಬ್ದುಲ್ ಸಮದ್ ಬಂಧನ. LDF ಹಾಗೂ UDF ಕಾರ್ಯಕರ್ತರ ನಡುವಿನ ಗಲಭೆಯನ್ನು ಪ್ರಚೋದಿಸುವ ಧ್ವನಿ ಸಂದೇಶ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರ. ದೂರಿನ ಮೇರೆಗೆ ಚಂದೇರ ಪೊಲೀಸರಿಂದ ಓರ್ವ ಮಹಿಳೆ ವಿರುದ್ಧ ಪ್ರಕರಣ ದಾಖಲು. ಕುಬಣೂರಿನ ತ್ಯಾಜ್ಯ ಘಟಕದಲ್ಲಿ ಶಾಶ್ವತ ಪರಿಹಾರವಾದ ಬಯೋಮೈನಿಂಗ್ ಕಾರ್ಯಾರಂಭ. ಯೋಜನೆಗಾಗಿ 1,63 ಲಕ್ಷ ರೂಪಾಯಿ ಮೀಸಲು. ನಡೆಯಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಕಾಸರಗೋಡು ಶಾಖೆಯ ಉದ್ಘಾಟನಾ ಸಮಾರಂಭ. ಕೇರಳ IIP ಅಧ್ಯಕ್ಷ ಡಾಕ್ಟರ್ ನಂದಕುಮಾರ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.